ಸ್ನೇಹಿತರೆ, ಜಗತ್ತಿನಾದ್ಯಂತ ಫಿಫಾ ವರ್ಲ್ಡ್ ಕಪ್ ಬಿಸಿ ಏರ್ತಾ ಇದೆ. ಈಗಾಗಲೇ ಜೂನ್ 11ರಿಂದ ಪಂದ್ಯಗಳು ಶುರುವಾಗಿದೆ. ಜುಲೈ 19ರವರೆಗೆ ಇರುತ್ತೆ. ಇದುವರೆಗೆ ಯಾವ್ಯಾವ ತಂಡಗಳು ಎದುರು ಬದರಾಗಿದೆ, ಯಾರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನೋದನ್ನೇ ಇವತ್ತು ನಾನು ಹೇಳ್ತಿದ್ದೀನಿ. ಇದ್ರ ಜೊತೆನಲ್ಲಿ ಎಲ್ಲರ ಮೆಚ್ಚಿನ ಆಟಗಾರರಾದಂತ ಮೆಸ್ಸಿ ಮತ್ತೆ ರೊನಾಲ್ಡೋ ಅವರಿಬ್ರು ಯಾವಾಗ ಎದುರು ಬದರಾಗ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಹಾಗೆ ಅವರಿಬ್ರು ಒಂದೇ ಮ್ಯಾಚ್ ನಲ್ಲಿ ಆಡ್ಬೇಕು ಅನ್ನೋದಾದ್ರೆ ಯಾವ್ಯಾವ ತಂಡಗಳ ಜೊತೆನಲ್ಲಿ ಆಡಿ ಅವ್ರು ಗೆಲ್ಬೇಕಾಗತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ ಪಂದ್ಯದಲ್ಲಿ ಅವರಿಬ್ರು ಎದುರು ಬದರಾಗ್ಬೋದು ಅನ್ನೋದನ್ನು ಕೂಡ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ ಈಗ ಜೋರಾಗಿ ನಡೀತಾ ಇದೆ. ಪಂದ್ಯಗಳಾಗಲೇ ಶುರುವಾಗಿದೆ, ಭರದಿಂದ ಪಂದ್ಯ ನಡೀತಾ ಇದೆ. ಅದರಲ್ಲಿ ಪೈಪೋಟಿನೂ ಕೂಡ ಹಾಗೆ ಜೋರಾಗಿದೆ. ಕೆನಡಾ ಮತ್ತೆ ಅಮೆರಿಕ, ಮೆಕ್ಸಿಕೋ ಈ ದೇಶಗಳಲ್ಲಿ ಈ ಪಂದ್ಯಗಳು ನಡೀತಾ ಇದೆ. ಜೊತೆನಲ್ಲಿ ಈ ದೇಶಗಳು, ಮೂರು ದೇಶಗಳು ಈ ಸಾರಿ ಪಂದ್ಯವನ್ನ ಹೋಸ್ಟ್ ಮಾಡ್ತಾ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮೂರು ದೇಶಗಳು ಒಟ್ಟಾಗಿ ಸೇರಿ ಈ ಫಿಫಾ ವರ್ಲ್ಡ್ ಕಪ್ ಅನ್ನ ನಡೆಸ್ತಾ ಇರೋದು ಅಂತ ಹೇಳ್ಬೋದು. ಈಗ ಮೊದಲ ದಿನದ ಪಂದ್ಯದಲ್ಲಿ ಯಾರ್ಯಾರು ಗೆಲುವನ್ನ ಸಾಧಿಸಿದ್ರು ಅಂತ ನೋಡೋಣ. ಮೆಕ್ಸಿಕೋ ದೇಶದಲ್ಲಿ ಮೆಕ್ಸಿಕೋಗೆ ಮತ್ತೆ ಸೌತ್ ಆಫ್ರಿಕಾಗೆ ಪಂದ್ಯ ಇತ್ತು, ಮೊದಲ ಪಂದ್ಯ. ಆ ಪಂದ್ಯದಲ್ಲಿ ಮೆಕ್ಸಿಕೋ 2-0 ಗೆಲುವನ್ನ ಸಾಧಿಸಿದೆ. ಅಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ಇದು ಗೆಲುವನ್ನ ಸಾಧಿಸಿದೆ. ಅದಾದ್ಮೇಲೆ ಸೌತ್ ಕೊರಿಯಾ ಮತ್ತೆ ಜೆಕಿಯಾ ಮಧ್ಯೆ ಇತ್ತು, ಅವತ್ತೇನೆ ಇತ್ತು ಎರಡನೇ ಪಂದ್ಯ. ಅದು 2-1 ಈಗ ಸೌತ್ ಕೊರಿಯಾ ಗೆಲುವನ್ನ ಸಾಧಿಸಿದೆ. ಇದಾದ್ಮೇಲೆ ಕೆನಡಾ ಮತ್ತೆ ಬೋಸ್ನಿಯಾ ಈ ಎರಡು ತಂಡಗಳ ಮಧ್ಯೆ ಮ್ಯಾಚ್ ಇತ್ತು. ಈ ಎರಡೂ ತಂಡಗಳು ಒಂದೊಂದು ಗೋಲ್ಗಳ ಮೂಲಕ ಡ್ರಾ ಮಾಡ್ಕೊಂಡಿದೆ. ಅಲ್ಲಿಗೆ ಎರಡೂ ತಂಡಗಳು ಒಂದು ಪಾಯಿಂಟ್ಸ್ ಅನ್ನ ಶೇರ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನೊಂದು ವಿಷಯ ಏನ್ ಹೇಳ್ಬೇಕಂತಂದ್ರೆ, ಕೆನಡಾ ದೇಶ ಫಿಫಾ ವರ್ಲ್ಡ್ ಕಪ್ ಅಲ್ಲಿ 3ನೇ ಬಾರಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಆದ್ರೆ ಇದುವರೆಗೆ ಒಂದೇ ಒಂದು ಪಾಯಿಂಟ್ ಅನ್ನು ಕೂಡ ಅದು ಗಳಿಸಿರ್ಲಿಲ್ಲ. ಇದು ಮೊಟ್ಟ ಮೊದಲನೇ ಬಾರಿ ಅದು ಪಾಯಿಂಟ್ ಗಳಿಸಿದೆ ಅಂತಾನೆ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ಸ್ ಪೆರುಗ್ವೆ ವಿರುದ್ಧ 4-1 ಭರ್ಜರಿ ಗೆಲುವನ್ನ ಸಾಧಿಸಿದೆ. ಇದು ಮೊದಲ ದಿನ ನಡೆದಂತ ಪಂದ್ಯದ ಫಲಿತಾಂಶಗಳು. ಇನ್ನು ನಂತರದ ಪಂದ್ಯಗಳಲ್ಲಿ ಸ್ಕಾಟ್ಲೆಂಡ್ ಹೈಟಿ ವಿರುದ್ಧ 1-0 ಗೆಲುವನ್ನ ಸಾಧಿಸಿದೆ. ಆಸ್ಟ್ರಿಯಾ ಟರ್ಕಿ ವಿರುದ್ಧ 2-0 ಗೆಲುವನ್ನ ಸಾಧಿಸಿದೆ. ಬ್ರೆಜಿಲ್ ಮತ್ತೆ ಮೊರಾಕೊ 1-1 ಗೋಲ್ಗಳಿಂದ ಪಂದ್ಯವನ್ನ ಡ್ರಾ ಮಾಡ್ಕೊಂಡಿದೆ. ಇದು ನಿಜವಾಗ್ಲೂ ಅನಿರೀಕ್ಷಿತ ಅಂತ ಹೇಳ್ಬೋದು. ಯಾಕಂದ್ರೆ ಬ್ರೆಜಿಲ್ ತುಂಬಾ ಸ್ಟ್ರಾಂಗ್ ಆದಂತ ಒಂದು ಟೀಮು. ಹಾಗಿದ್ದಾಗ ಮೊರಾಕೊ ಅದಕ್ಕೆ ಸವಾಲೊಡ್ಡತ್ತೆ ಅಂತಂದ್ರೆ ತುಂಬಾ ಆಶ್ಚರ್ಯ. ಅಂತ ಒಂದು ಸಣ್ಣ ತಂಡ ಈ ರೀತಿ ಬ್ರೆಜಿಲ್ಗೆ ಸವಾಲಾಗುತ್ತೆ ಅಂತೇಳಿ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. 1970ರಲ್ಲಿ ಈ ಮೊರಾಕೊ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಕ್ವಾಲಿಫೈ ಆಗುತ್ತೆ. ಅದಾದ್ಮೇಲೆ ಅದು 2022ನಲ್ಲಿ ಸೆಮಿಫೈನಲ್ ತನಕ ಬರುತ್ತೆ. ಈಗ ಮೊಟ್ಟ ಮೊದಲನೇ ಬಾರಿಗೆ ಸೆಮಿಫೈನಲ್ ತಲುಪಿದಂತಹ ಆಫ್ರಿಕಾ ಮತ್ತು ಅರಬ್ ರಾಷ್ಟ್ರಗಳಲ್ಲಿ ಮೊರಾಕೊ ಮೊದಲನೇ ರಾಷ್ಟ್ರ ಆಗಿ ಗುರುತಿಸ್ಕೊಳ್ತು. ಇದು ಆ ಮೊರಾಕೋಗಿರುವಂತ ಸ್ಟ್ರೆಂತ್ ಮತ್ತೆ ಅದರದ್ದು ಆಟ ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಕತಾರು, ಸ್ವಿಟ್ಜರ್ಲೆಂಡ್ ಎರಡೂ ತಂಡಗಳು 1-1 ಗೋಲ್ ಹೊಡೆಯೋದ್ರ ಮೂಲಕ ಡ್ರಾ ಮಾಡ್ಕೊಳ್ಳುತ್ತೆ ಮತ್ತೆ ಪಾಯಿಂಟ್ಸ್ ಅನ್ನ ಶೇರ್ ಮಾಡುತ್ತೆ. ಇನ್ನು ಇದುವರೆಗೆ ನಡೆದಿರುವಂತಹ ಪಂದ್ಯಗಳಲ್ಲಿ ತುಂಬಾ ರೋಚಕವಾದಂತ ಪಂದ್ಯ ಅಂತಂದ್ರೆ ಜರ್ಮನಿ ಮತ್ತೆ ಕ್ಯೂರೆಸಾ ನಡುವೆ ನಡೆದಂತ ಒಂದು ಪಂದ್ಯ. ಅದು ಹೇಗಿತ್ತು ಅಂತಂದ್ರೆ, ಮೊದಲ 6 ನಿಮಿಷದಲ್ಲಿ ಜರ್ಮನಿ 1 ಗೋಲ್ ಅನ್ನ ಹೊಡೆಯುತ್ತೆ. ಅದಾದ್ಮೇಲೆ ಕ್ಯೂರೆಸಾ ಹೇಗೆ ಅದಕ್ಕೆ ಜರ್ಮನಿಗೆ ಫೈಟ್ ಕೊಡುತ್ತೆ ಅಂತಂದ್ರೆ, 21ನೇ ನಿಮಿಷದ ಹೊತ್ತಿಗೆ ಕ್ಯೂರೆಸಾ ಕೂಡ 1 ಗೋಲ್ ಅನ್ನ ಹೊಡೆದ್ ಬಿಡುತ್ತೆ. ಇದು ತುಂಬಾ ಅನಿರೀಕ್ಷಿತವಾಗಿತ್ತು. ಕೊನೆಗೆ ಜರ್ಮನಿ ಬಿಡೋದಿಲ್ಲ, ಅದು ಸಿಕ್ಕಾಪಟ್ಟೆ ಫೈಟ್ ಕೊಡುತ್ತೆ. ಒಂದು 3-4 ಗೋಲ್ ಆಗ್ತಿದ್ದ ಹಾಗೇನೆ ಅದು ಮೇಲ್ಗೈಯನ್ನ ಸಾಧಿಸ್ಬಿಡುತ್ತೆ. ಕೊನೆಗೆ ಫಲಿತಾಂಶ 7.1 ಗೋಲು. ಅಂದ್ರೆ ಜರ್ಮನಿ 7 ಗೋಲು, ಕ್ಯೂರೆಸಾ 1 ಗೋಲು. ಆದ್ರೆ ಕ್ಯೂರೆಸಾ ಕೊಟ್ಟಂತ ಫೈಟ್ ಇದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಕೊಳ್ಬೇಕಾದ್ರೆ. ಯಾಕಂದ್ರೆ ಕ್ಯೂರೆಸಾ ಒಂದು ಸಣ್ಣ ದ್ವೀಪ. ಅಲ್ಲಿ 1,58,000 ಜನ ಇದಾರಷ್ಟೇ. ಜರ್ಮನಿ ಫಿಫಾ ವರ್ಲ್ಡ್ ಕಪ್ ಅಲ್ಲಿ 4 ಬಾರಿ ವಿನ್ ಆಗಿದೆ, ಚಾಂಪಿಯನ್ ಆಗಿದೆ. ಅಂತ ಒಂದು ತಂಡದ ಜೊತೆ ಕ್ಯೂರೆಸಾ ಫೈಟ್ ಮಾಡುತ್ತೆ ಅಂತಂದ್ರೆ, ಕೊನೆಗೆ ಪಂದ್ಯ ಮುಗಿದ ಮೇಲೆ ಕ್ಯೂರೆಸಾ ತಂಡ ಟನಲ್ ಕಡೆಗೆ ನಡ್ಕೊಂಡು ಹೋಗ್ತಿರುವಾಗ ಕ್ಯೂರೆಸಾ ತಂಡವನ್ನು ಬೆಂಬಲಿಸಿದಂತ ಆ ಟಿ ಶರ್ಟ್ ಹಾಕೊಂಡಂತ ಎಲ್ಲರೂ ಕೂಡ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾರೆ, ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ. ಇದು ತುಂಬಾ ವಿಶೇಷವಾಗಿತ್ತು. ಕ್ಯೂರೆಸಾ ವಿರುದ್ಧ ಜರ್ಮನಿ ಗಳಿಸಿದಂತ ಗೆಲುವಿದೆಯಲ್ಲ, ಅಂದ್ರೆ 7-1 ಅಂತರದಲ್ಲಿ ಸಾಧಿಸಿರುವಂತ ಗೆಲುವು ತುಂಬಾ ದೊಡ್ಡ ಜಯ ಅಂತ ಜನ ಹೇಳ್ತಾರೆ. ಯಾಕಂದ್ರೆ ಇದುವರೆಗೆ ನಡೆದಿರುವಂತ ಪಂದ್ಯಗಳಲ್ಲಿ, ಅಂದ್ರೆ ಈ ವರ್ಷದ ಪಂದ್ಯಾವಳಿನಲ್ಲಿ ಇಷ್ಟು ಹೆಚ್ಚಿನ 7 ಗೋಲ್ಗಳನ್ನ ಯಾವ ತಂಡವೂ ಇನ್ನೂ ಗಳಿಸಿಲ್ಲ. ಹಾಗಾಗಿ ಇದು ದೊಡ್ಡ ಜಯ ಅಂತ ಹೇಳ್ತಿದ್ದಾರೆ. ಇನ್ನು
ಇನ್ನೊಂದು ಪಂದ್ಯ ಏನ್ ನಡೆಯುತ್ತೆ ಎಫ್ ಗುಂಪಿನಲ್ಲಿ, ಅದು ಸ್ವೀಡನ್ ಮತ್ತೆ ಟುನೇಷಿಯಾ ಮಧ್ಯೆ. ಸ್ವೀಡನ್ ಟುನೇಷಿಯಾ ವಿರುದ್ಧ 5-1 ಗೋಲ್ಗಳ ಮೂಲಕ ಅಂತರದಿಂದ ಜಯವನ್ನ ಗಳಿಸಿದೆ. ಅದಾದ್ಮೇಲೆ ಇದೇ ಗುಂಪಿನ ಇನ್ನೊಂದು ಪಂದ್ಯ ನಡೆಯುತ್ತೆ, ಅದು ಜಪಾನ್ ಮತ್ತು ನೆದರ್ಲ್ಯಾಂಡ್ ನಡುವೆ. ಇದು ಎರಡು ತಂಡಗಳು 2-2 ಗೋಲ್ಗಳನ್ನ ಹೊಡೆದು ಡ್ರಾ ಮಾಡ್ಕೊಂಡಿದೆ, ಕೊನೆಗೆ ಪಾಯಿಂಟ್ ಅನ್ನ ಶೇರ್ ಮಾಡ್ಕೊಂಡಿದೆ. ಆಮೇಲೆ ಜಪಾನ್ದು ಇನ್ನೊಂದು ವಿಶೇಷತೆ ಹೇಳಬೇಕು, ಈ ಪಂದ್ಯಗಳು ನಡೆದ ನಂತರ ಜನರು ಅಲ್ಲಿ ಹೇಗಂದ್ರೆ ಹಾಗೆ ತಿಂದು ಬಿಸಾಡಿರುವಂತ ಪೇಪರ್ ಕಪ್ ಇರ್ಬೋದು, ವಾಟರ್ ಬಾಟಲ್, ಕೂಲ್ ಡ್ರಿಂಕ್ಸ್ ಬಾಟಲ್, ಇದೆಲ್ಲವನ್ನ ಚಿಲ್ಲಾಪಿಲ್ಲಿಯಾಗಿ ಕ್ರೀಡಾಂಗಣ ತುಂಬಾ ಬಿಸಾಕಿರ್ತಾರೆ. ಆದ್ರೆ ಜಪಾನ್ನ ಸ್ವಯಂ ಸೇವಕರು ಇದನ್ನೆಲ್ಲ ಆಯ್ದು ಪೂರ್ತಿ ಸ್ಟೇಡಿಯಂನ ಕ್ಲೀನ್ ಮಾಡ್ತಾರೆ. ಅಂದ್ರೆ ಅವರ ಶಿಸ್ತು ಎಷ್ಟು ಚೆನ್ನಾಗಿ ಅವ್ರಿಗೆ ಕಲಿಸಿದ್ದಾರೆ, ಅದನ್ನ ಎಲ್ಲೋದ್ರೂ ಅವ್ರು ಹೆಂಗ ಅದನ್ನ ಪಾಲಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಿಜವಾಗ್ಲೂ ಜಗತ್ತಿಗೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೇಕು. ಇನ್ನ ಈಗ ನಡೆದಿರುವಂತ ಪಂದ್ಯಗಳಲ್ಲಿ ಜರ್ಮನಿ ಮತ್ತೆ ಸ್ವೀಡನ್ ಅಗ್ರಸ್ಥಾನದಲ್ಲಿದೆ. ಈ ಎರಡೂ ತಂಡಗಳು ತುಂಬಾ ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಪಂದ್ಯದಲ್ಲಿ ಐವರಿ ಕೋಸ್ಟ್ ಈಕ್ವೆಡಾರ್ ವಿರುದ್ಧ 1-0 ಗೋಲ್ಗಳಿಂದ ಗೆಲುವನ್ನ ಸಾಧಿಸಿದೆ. ಇದಾದ್ಮೇಲೆ ನಿಮ್ಗೆಲ್ಲ ಗೊತ್ತೇ ಇದೆ, ಜುಲೈ 19 ಈ ಪಂದ್ಯಗಳು ನಡೆಯುತ್ತೆ. ಮೊಟ್ಟ ಮೊದಲನೇ ಬಾರಿಗೆ 3 ದೇಶಗಳು ಹೋಸ್ಟ್ ಮಾಡ್ತಾ ಇದೆ ಅಂತ. ಮೆಕ್ಸಿಕೋ 3ನೇ ಬಾರಿ ಫಿಫಾ ವರ್ಲ್ಡ್ ಕಪ್ ಅನ್ನ ಹೋಸ್ಟ್ ಮಾಡ್ತಾ ಇರೋದು ವಿಶೇಷ. ಇದರಲ್ಲಿ 2022ರಲ್ಲಿ 38 ತಂಡಗಳು ಭಾಗವಹಿಸಿತ್ತು. ಆದ್ರೆ ಈ ಬಾರಿ 2026ರಲ್ಲಿ ಅಂದ್ರೆ 4 ವರ್ಷಕ್ಕೊಮ್ಮೆ ಫಿಫಾ ವರ್ಲ್ಡ್ ಕಪ್ ನಡೆಯೋದು. ಹಾಗಾಗಿ 2026ರಲ್ಲಿ 48 ತಂಡಗಳು ಭಾಗವಹಿಸಿರೋದು. ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಹೆಚ್ಚಿನ ತಂಡಗಳು ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಪಾಲ್ಗೊಳ್ತಾ ಇದೆ. ಅದ್ರ ಜೊತೆನಲ್ಲಿ 104 ಪಂದ್ಯಗಳು, ಅಂದ್ರೆ ಮೊದಲು ಏನ್ ನಡೀತಿತ್ತು ಫಿಫಾ ವರ್ಲ್ಡ್ ಕಪ್ ಅದಕ್ಕಿಂತ ಹೆಚ್ಚು ಪಂದ್ಯಗಳು ಈ ಬಾರಿ ನಡೀತಾ ಇದೆ. ಈಗ ಎಲ್ಲರ ಕಣ್ಣಿರೋದು, ಅಂದ್ರೆ ಎಲ್ಲರೂ ಕಾಯ್ತಾ ಇರೋದು ಮೆಸ್ಸಿ ಮತ್ತೆ ರೊನಾಲ್ಡೋ ಯಾವಾಗ ಎದುರು ಬದ್ರ ಆಗ್ತಾರೆ ಅಂತ. ಅಂದ್ರೆ ಇವರಿಬ್ರು ಎಂತ ಆಟಗಾರರು ಅಂದ್ರೆ ಅವರ ಆಟವನ್ನ ನೋಡೋದಕ್ಕೆ ಮತ್ತೆ ಅಂತ ಪೈಪೋಟಿ ನೀಡುವಂತ ಆಟಗಾರರು ಎದುರು ಬದ್ರ ಆಗೋದನ್ನ ನೋಡೋದಕ್ಕೆ ನಿಜವಾಗ್ಲೂ ರೋಮಾಂಚಕಾರಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಏನ್ ಪೋರ್ಚುಗಲ್ ಅನ್ನ ರೊನಾಲ್ಡೋ ತಂಡ ಪ್ರತಿನಿಧಿಸ್ತಾ ಇದ್ದಾರೆ, ಮತ್ತೆ ಮೆಸ್ಸಿ ಅರ್ಜೆಂಟೀನಾ ತಂಡದಲ್ಲಿ ಆಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಂದ್ರೆ ಅವರಿಬ್ರು ಎದುರು ಬದ್ರಾಗೋಕ್ ಮುಂಚೆ ಯಾವ್ಯಾವ ಪಂದ್ಯಗಳನ್ನ ಆಡ್ತಾರೆ, ಯಾವ್ಯಾವ ತಂಡಗಳ ಜೊತೆ ಸೆಣಸಾಡಿ ಗೆಲುವನ್ನ ಸಾಧಿಸ್ಬೇಕಾಗತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಪೋರ್ಚುಗಲ್ ತಂಡ ಕೆ ಗ್ರೂಪ್ ನಲ್ಲಿದೆ, ಆಮೇಲೆ ಅರ್ಜೆಂಟೀನಾ ತಂಡ ಗ್ರೂಪ್ ಜೆ ನಲ್ಲಿದೆ. ಈಗ ಪೋರ್ಚುಗಲ್ ತಂಡ ಈಗ ಆಡ್ಬೇಕಾಗಿರೋದು ಕಾಂಗೋ ವಿರುದ್ಧ ಆಡುತ್ತೆ, ಅದು ಜೂನ್ 17ನೇ ತಾರೀಕು. ಜೂನ್ 23ನೇ ತಾರೀಕು ಕೊಲಂಬಿಯಾ ವಿರುದ್ಧ ಪೋರ್ಚುಗಲ್ ತಂಡ ಆಡ್ತಾ ಇದೆ. ಅದಾದ್ಮೇಲೆ ಜೂನ್ 27ನೇ ತಾರೀಕು ಉಜ್ಬೇಕಿಸ್ತಾನ್ ತಂಡದ ವಿರುದ್ಧ ಆಡ್ತಾ ಇದೆ. ಈ ಪಂದ್ಯಗಳಲ್ಲಿ ಅದು ಗೆಲುವನ್ನ ಸಾಧಿಸಬೇಕು. ಅದಾದ್ಮೇಲೆ ಅರ್ಜೆಂಟೀನಾ ಗ್ರೂಪ್ ಜೆ ನಲ್ಲಿ ಅಲ್ಜೇರಿಯಾ ವಿರುದ್ಧ ಜೂನ್ 16ನೇ ತಾರೀಕು ಆಡ್ತಾ ಇದೆ. ಅದಾದ್ಮೇಲೆ ಇನ್ನೊಂದು ಪಂದ್ಯ ಆಡತ್ತದು ಆಸ್ಟ್ರಿಯಾ ವಿರುದ್ಧ, ಅದು ಜೂನ್ 22ನೇ ತಾರೀಕು. ಅದಾದ್ಮೇಲೆ ಜೋರ್ಡಾನ್ ವಿರುದ್ಧ ಜೂನ್ 27ನೇ ತಾರೀಕು ಆಡ್ತಾ ಇದೆ ಅರ್ಜೆಂಟೀನಾ. ಈ ಪಂದ್ಯಗಳ ಆಡದ್ಮೇಲೆ ಅರ್ಜೆಂಟೀನಾ ತಂಡ ಗೆಲುವನ್ನ ಸಾಧಿಸಿದ್ರೆ ಮತ್ತೆ ಪೋರ್ಚುಗಲ್ ತಂಡವು ಕೂಡ ಮುಂದುವರೆದ್ರೆ ಈ ಎರಡೂ ತಂಡಗಳು ಕ್ವಾರ್ಟರ್ ಫೈನಲ್ ನಲ್ಲಿ ಎದುರು ಬದರಾಗುತ್ತೆ. ಆಗ ಮೆಸ್ಸಿ ಮತ್ತೆ ರೊನಾಲ್ಡೋ ಇಬ್ರು ಪೈಪೋಟಿ ಮೇಲೆ ಆಡೋದನ್ನ ಅಭಿಮಾನಿಗಳು ನೋಡಬಹುದು. ಇನ್ನು ಈ ಪಂದ್ಯದಲ್ಲಿ ಆಟ ಆಡಿದ ಗೆದ್ದಂತ ತಂಡಕ್ಕೆ ಎಷ್ಟು ಮೊತ್ತದ ಬಹುಮಾನ ಸಿಗುತ್ತೆ, ಮತ್ತೆ ಪ್ರತಿಯೊಂದು ತಂಡಕ್ಕೂ ಕೂಡ ಬೇರೆ ಬೇರೆ ಹಂತದಲ್ಲಿ ಎಷ್ಟೆಷ್ಟು ಮೊತ್ತವನ್ನ ಬಹುಮಾನವಾಗಿ ಕೊಡ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಮಾತ್ರ ಒತ್ತೋದ್ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.